ಜಿಲ್ಲಾ ಅತ್ಯುತ್ತಮ ಯುವ ಮಂಡಲ ಪ್ರಶಸ್ತಿ ಹಾಗೂ ಕರ್ನಾಟಕ ಸಂಘರತ್ನ ಮಾಡುವಂಥ ರಾಜ್ಯ ಪರಿಷತ್ ಪುರಸ್ಕೃತ ಸಂಸ್ಥೆ. ಇದರ 71ನೇ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿ ನಾವೆಲ್ಲ ಇದ್ದೇವೆ. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲ ಸಾಣೂರಿನ ಗ್ರಾಮಸ್ಥರೇ, ಜೀವನದಲ್ಲಿ 2 ವಿಷಯ ಆಗಬಾರ್ದು ಅಂತ ಹೇಳ್ತಾರೆ. ಒಂದು, ಮನೆಯಲ್ಲಿ ಹಿರಿ ಮಗ ಆಗಿ ಹುಟ್ಟಬಾರ್ದಂತೆ. 2ನೇದು, ಭಾಷಣದಲ್ಲಿ ಕೊನೆಯ ಭಾಷಣ ಮಾಡಬಾರ್ದು ಅಂತ. ಅದೆರಡು ಭಾಳ ಕಷ್ಟದ ಕೆಲಸ ಅಂತ. ಇವತ್ತು ಕೊನೆಯ ಭಾಷಣ, ಅಧ್ಯಕ್ಷೀಯ ಭಾಷಣ ನಂದೆ. ನನ್ನ ಭಾಷಣ ಬರುವಾಗ ತುಂಬ ಜನ ಮನಸ್ಸಲ್ಲಿ ಅಂದ್ಕೊಂಡಿರ್ಬೋದು, ಮೇರ್ನೊಂಜಿ ಮುಗಿಂಡ ಬಚಾವ್, ನನ್ನ ಒಂಜಿ ಅಂಕಲ್ ನಾಟಕ ಸುರಾಪುಂಡು ಅಂತೇಳಿ. ಅದಕ್ಕೆ ಸುಲಭದ ಪರಿಹಾರ ಅಂತಂದರೆ ಈ ವಿಷಯ ಮಾತಾಡಿದವರೆಲ್ಲ ಸರಿಯಾಗಿ ಮಾತಾಡಿದ್ದಾರೆ, ಧನ್ಯವಾದಗಳು ಅಂತ ಹೇಳಿ ನಾನು ಹೋಗಿ ಕುತ್ಕೊಂಡ್ಬಿಡೋದು. ಭಾಳ ಸುಲಭದ ಕೆಲಸ ನನ್ನ ಭಾಷಣ ಅಂತ ಅಂದ್ಕೊಳ್ತೇನೆ ನಾನು. ನೋಡಿ, ಯಾರೊಬ್ಬರು ಚಪ್ಪಾಳೆ ತಟ್ಟಿ ನಾನು ಅನುಮೋದಿಸಿದ್ರು. ಓ ಸರಿ, ನೀವು ಹೇಳಿ ಸರಿ, ಬೇಗ ಮುಗಿಸಿ ಅಂತ. ಇವತ್ತು ನಡೆದಂಥ ಈ ಕಾರ್ಯಕ್ರಮ ನನ್ನ ಜೀವನದಲ್ಲಿ ಬಹಳಷ್ಟು ರೆಕಾರ್ಡನ್ನು ಬ್ರೇಕ್ ಮಾಡಿತು ಅಂತ ಹೇಳ್ಬೋದು. ಯಾಕೆ ಅಂತಂದರೆ, ಇಷ್ಟು ಸುದೀರ್ಘವಾದ ಕಾರ್ಯಕ್ರಮ ನಾನು ಯಾವತ್ತೂ ಭಾಗವಹಿಸಲಿಲ್ಲ. ಇದು ನನ್ನ ಜೀವನದಲ್ಲಿ ಮೊದಲ ಕಾರ್ಯಕ್ರಮ, ಇಷ್ಟೊಂದು ಸುದೀರ್ಘವಾದ ಕಾರ್ಯಕ್ರಮ. 2ನೇದು, ಇಷ್ಟೊಂದು ಸನ್ಮಾನ ಸಮಾರಂಭಗಳನ್ನು ನಾನು ಇಷ್ಟೋವರೆಗೆ ನೋಡಲೇ ಇಲ್ಲ. ಅಷ್ಟೊಂದು ಸನ್ಮಾನ ಸಮಾರಂಭಗಳು ಒಂದು ವೇದಿಕೆಯಲ್ಲಿ ಆಯಿತು. 3ನೇದು, ಸುದೀರ್ಘ ಕಾಲ ನೆನಪಿಡುವಂಥ ಒಂದು ಕಾರ್ಯಕ್ರಮ. ನನ್ನ ಜೀವನದಲ್ಲಿ ಬಹುಶಃ ನಾನು ತುಂಬ ಕಾರ್ಯಕ್ರಮ ಭಾಗವಹಿಸಿದ್ದೇನೆ. ಬಹಳಷ್ಟು ನಾನು ಒಬ್ಬ ವೃತ್ತಿಪರ ಇಂಜಿನಿಯರ್ ಆಗಿಕೊಳ್ಳೋಣ, ನಮ್ಮ ಇಂಜಿನಿಯರಿಂಗ್ ಕಾರ್ಯಕ್ರಮಗಳು, ಇಂಟರ್ನ್ಯಾಷನಲ್ ಸೆಮಿನಾರ್ಗಳು, ಕಾನ್ಫರೆನ್ಸ್ಗಳು, ಬೇರೆ ಬೇರೆ ಈ ಸಾಮಾಜಿಕ ಕಾರ್ಯಕ್ರಮಗಳು, ಶಾಲೆಯ ವಾರ್ಷಿಕೋತ್ಸವಗಳು ಸುಮಾರು ಭಾಗವಹಿಸಿದ್ದೇನೆ. ಆದರೆ ಈ ಒಂದು ಕಾರ್ಯಕ್ರಮ ನನ್ನ ಬದುಕಿನಲ್ಲಿ ಬಹಳ ಸುದೀರ್ಘಕಾಲ ಉಳಿಯುವಂಥ ಕಾರ್ಯಕ್ರಮ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.